ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ನಟ ದರ್ಶನ್ಗೆ ಇನ್ನೂ ಸಿಗ್ತಾ ಇಲ್ಲವಂತೆ ಸೌಲಭ್ಯ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ದರ್ಶನ್ಗೆ ಜೈಲಲ್ಲಿ ನೆಮ್ಮದಿನೇ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ನಟ ದರ್ಶನ್ಗೆ ಜೈಲಲ್ಲಿ ನೆಮ್ಮದಿನೇ ಇಲ್ಲ. ಇನ್ನೂ ಕೂಡ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮತ್ತೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಾಧಿಕಾರಿಗಳು ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಅರ್ಜಿಯನ್ನ ಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್. ಜೈಲಿಗೆ ಸ್ವತಃ ನ್ಯಾಯಾಧೀಶರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ CRPC 310 ಅಡಿ ದರ್ಶನ್ ಪರ ವಕೀಲ ಸುನಿಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅವರು ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಸಾಮಾನ್ಯ ಸೆಲ್ಗೆ ಇನ್ನೂ ಅವರನ್ನ ವರ್ಗಾವಣೆ ಮಾಡಿಲ್ಲ, ಅಲ್ಲಿಗೆ ಹಾಕಿಲ್ಲ. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ, ಖುದ್ದು ಪರಿಶೀಲನೆ ಮಾಡಿ ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ದಾರೆ. ಯಾಕಂತಂದ್ರೆ ಈಗ ಹೆಚ್ಚುವರಿ ಹಾಸಿಗೆ ದಿಂಬು ಆಮೇಲೆ ವಾಕಿಂಗ್ ಮಾಡೋದಕ್ಕೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅರ್ಜಿ ಆಗಿತ್ತು. ಈಗ 9ನೇ ತಾರೀಕು ಆದೇಶವನ್ನ ಕೂಡ ಕೋರ್ಟ್ ಕಾಯ್ದಿರಿಸಿದೆ. ಇದೆಲ್ಲದರ ನಡುವೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಗ್ರ್ಯಾಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಂಥ ಫೋಟೋಸ್ ವಿಡಿಯೋಸ್ ಕೂಡ ವೈರಲ್ ಆಗಿದೆ. ಇದು ಬರುವಂಥ ಆದೇಶದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಇದು ಒಂದು ಕಡೆ. ಆದರೆ CRPC 310 ಅಡಿ ಈಗೊಂದು ಅರ್ಜಿಯನ್ನು ಹಾಕಿದ್ದಾರೆ ದರ್ಶನ್ ಪರ ವಕೀಲರು. ಖುದ್ದು ನ್ಯಾಯಾಧೀಶರೇ ಬಂದು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಹಿಂದೆ ರಾಜಾತಿಥ್ಯ ಏನು ಸಿಗ್ತಾ ಇತ್ತು ನಟ ದರ್ಶನ್ ಅವರಿಗೆ, ಆ ಸಂದರ್ಭದಲ್ಲಿ ಆ ಒಂದು ಫೋಟೋ ವೈರಲ್ ಆದ ನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಖಡಕ್ ಸೂಚನೆಯನ್ನು ಕೊಡುವಂಥ ಕೆಲಸ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ VIP ಟ್ರೀಟ್ಮೆಂಟ್ ಕೊಡಬಾರ್ದು. ಬಟ್ ಈಗ ಅವರು ಕ್ವಾರಂಟೈನ್ ಸೆಲ್ಲಲ್ಲಿದ್ದಾರೆ. ಮೊನ್ನೆ ಅರ್ಜಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಕೂಡ ಪ್ರಬಲವಾದ ವಾದ ಪ್ರತಿವಾದ ನಡೀತು. ಆಗಲೂ ಕೂಡ ದರ್ಶನ್ ಪರ ವಕೀಲರು ಅದನ್ನೇ ಹೇಳ್ತಾ ಇದ್ರು, ಕ್ವಾರಂಟೈನ್ ಸೆಲ್ ಬೇಡ, ಅವರಿಗೆ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಮನವಿ ಕೂಡ ಸಲ್ಲಿಸಿದ್ರು. ಬಟ್ ಆದರೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಈಗ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಯಾವ ಥರದ ಆದೇಶ ಹೊರಬರುತ್ತೆ ಗೊತ್ತಿಲ್ಲ. ಅದೆಲ್ಲದರ ನಡುವೆ ಈಗ ಮತ್ತೆ ಜೈಲಾಧಿಕಾರಿಗಳು ಕೋರ್ಟ್ನ ಆದೇಶವನ್ನು ಪಾಲಿಸ್ತಾ ಇಲ್ಲ. ಹಾಗಾಗಿ ಖುದ್ದು ನ್ಯಾಯಾಧೀಶರೇ ಬಂದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಬೇಕು ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕಂತಂದ್ರೆ ದರ್ಶನ್ ಅವರಿಗೆ ಅಕ್ಷರಶಃ ಜೈಲಲ್ಲಿ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಆಮೇಲೆ ಹಿಂದೆ ಅವರು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಒಂದು ತೊಟ್ಟು ವಿಷ ಕೊಡಿ ಅನ್ನುವಂಥ ಮನವಿಯನ್ನೆಲ್ಲ ಮಾಡ್ಕೊಂಡಿದ್ರು. ಫಂಗಲ್ ಇನ್ಫೆಕ್ಷನ್ ಆಗಿದೆ, ಓಡಾಡೋದಕ್ಕೆ ಸ್ಪೇಸ್ ಕಡಿಮೆ, ಸೂರ್ಯನ ಬೆಳಕಿಲ್ಲ, ನನ್ನ ಬಟ್ಟೆಗಳೆಲ್ಲ ಗಬ್ ನಾರ್ತಾ ಇದೆ, ಭಾಳ ಹಿಂಸೆ ಆಗ್ತಾ ಇದೆ, ಇದಕ್ಕಿಂತ ಸತ್ತೋದ್ರೆ ಬೆಸ್ಟು, ಈ ಥರದ ನಿಟ್ಟಿನಲ್ಲೆಲ್ಲ ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡ್ಕೊಂಡಿದ್ರು ದರ್ಶನ್ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದ್ ಕಡೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ನಟ ದರ್ಶನ್ ಅವರಿಗೆ ಜೈಲಲ್ಲಿ ನೆಮ್ಮದಿನೇ ಇಲ್ಲದಂತಹ ಪರಿಸ್ಥಿತಿ. ಎಗೇನ್ ಈಗ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ದಾರೆ, ಖುದ್ದು ನ್ಯಾಯಾಧೀಶರೇ ಬಂದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ. ಪ್ರಭು, ಇಲ್ಲಿ ದರ್ಶನ್ ಅವರ ಬಗ್ಗೆ ಹೇಳೋದಾದ್ರೆ ಒಂದಲ್ಲ ಒಂದು ಕಾರಣವನ್ನ ಇಟ್ಕೊಂಡು ಪದೇ ಪದೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಈಗ ಮತ್ತೆ ಯಾಕೆ ಈ ಹಿಂದೆ ಸಲ್ಲಿಸಿರ್ತಕ್ಕಂಥ ಹಾಸಿಗೆ, ಬೆಡ್ ಜೊತೆಗೆ ಏನು ಬೆಡ್ಶೀಟ್ಗೆ ಸಂಬಂಧಪಟ್ಟಂತೆ 9ನೇ ತಾರೀಕು ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಇದರ ಮಧ್ಯದಲ್ಲೇ ಮತ್ತೊಂದು ಅರ್ಜಿಯನ್ನ ತಮ್ಮ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇದು ಏನಂತಂದ್ರೆ, ಇಲ್ಲಿ ಈಗಾಗಲೇ ಹಿಂದೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ. ಆದ್ರೆ ಯಾವುದೇ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಬಾರಿ ವಿಚಾರಣೆ ನಡೆದಾಗ ಖುದ್ದು ದರ್ಶನ್ ಅವರೇ ನ್ಯಾಯಾಧೀಶರ ಗಮನಕ್ಕೆ ತೆಗೆದುಕೊಂಡ್ ಬಂದಿದ್ದು, ನೀವು ಆದೇಶ ಕೊಟ್ಟಿದ್ದೀರಾ, ಆದ್ರೆ ಯಾವ ಸೌಲಭ್ಯಗಳನ್ನು ಕೊಟ್ಟಿಲ್ಲ, ಸಹ ವಾಕಿಂಗ್ ಮಾಡೋದಕ್ಕೂ ಸಹ ಒಂದು ಅವಕಾಶ ಸ್ಥಳವನ್ನ ಕೊಟ್ಟಿದ್ದಾರೆ, ಅಲ್ಲಿ ಗಾಳಿ ಬಿಸಿಲು ಏನು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರಂತ ಸುನಿಲ್ ಕುಮಾರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು
ಖುದ್ದು ನ್ಯಾಯಾಧೀಶರೇ ಪರಪ್ಪನಗರ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತಕ್ಕಂತ ಒಂದು ಮನವಿಯನ್ನ CRPC 310 ಅಡಿಯಲ್ಲಿ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಕ್ಕಂತ ನ್ಯಾಯಾಧೀಶರು ಅವರ ಮನವಿಗೆ ಸ್ಪಂದಿಸ್ತಾರಾ, ಅಥವಾ 9ನೇ ತಾರೀಕು ಈಗಾಗಲೇ ಜೈಲು ಅಧಿಕಾರಿಗಳು ಕೊಟ್ಟಿರ್ತಕ್ಕಂತ ವರದಿ ಏನಿದೆ ಆ ವರದಿ ಪ್ರಕಾರ ಹೇಳೋದಾದ್ರೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ವಿಚಾರಣಾಧೀನ ಕೈದಿಗಳಿಗೆ ಕೊಡಬಹುದು ಆ ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಕಳೆದ ಬಾರಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳನ್ನ ಸುನಿಲ್ ಕುಮಾರ್ ಅವರು ಮಾಡಿದ್ರು. ಆದ್ರೆ ಅದನ್ನ ತಳ್ಳಿ ಹಾಕದಂತ SPP ಪ್ರಸನ್ನ ಕುಮಾರ್ ಅವರು ಇವರು ಮಲಗೋದಕ್ಕೆ ಪಲ್ಲಂಗ ಕೆಳದೆ ಅದನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ, ಬಿಸಿಲು ಬೀಳ್ತಾ ಇಲ್ಲ ಅನ್ನೋದಾದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ, ಅಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಕೊಡಬಹುದು ಅದನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ವಾದ ಪ್ರತಿವಾದಗಳು ನಡೀತು. ಜೈಲು ಅಧಿಕಾರಿಗಳಿಗೆ ಇಂಗ್ಲಿಷ್ ಬರ್ತಾ ಇಲ್ಲ, ಬೇಕಾದ್ರೆ ನಮ್ ಸಹಾಯ ಪಡೆದುಕೊಳ್ಳಿ ಅಂತಕ್ಕಂಥ ಒಂದು ಅಂಶಗಳನ್ನ ಸಹ ವಿಚಾರಣಾ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಈಗ ಖುದ್ದು ನ್ಯಾಯಾಧೀಶರನ್ನೇ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಂತಕ್ಕಂತ ಒಂದು ವಿಚಾರವನ್ನ ಇಟ್ಕೊಂಡು ಅರ್ಜಿ ಸಲ್ಲಿಸಿರೋ ಉದ್ದೇಶ, ಇತ್ತೀಚೆಗೆ ಅಷ್ಟೇ ಏನು ಜೈಲಿಗೆ ಹೋದಂತ ಕೆಲವೊಂದು ಕೊಲೆ ಆರೋಪಿಗಳೇನಿದ್ರು ಅವರು ಬರ್ತ್ಡೇ ಪಾರ್ಟಿಗಳನ್ನ ಸಹ ಮಾಡ್ಕೊಂಡಿದ್ರು. ಜೊತೆಗೆ ಬೇರೆ ಬೇರೆ ಆರೋಪಿಗಳು ಅಂದ್ರೆ ಸಜಾ ಕೈದಿಗಳಿರ್ಬೋದು ಅಥವಾ ವಿಚಾರಣಾಧೀನ ಕೈದಿಗಳು, ಟೆರರಿಸ್ಟ್ಗಳಿದ್ದಾರೆ, ಜೊತೆಗೆ ಉಮೇಶ್ ರೆಡ್ಡಿ ಇದ್ದಾರೆ. ಇವರು ಇರ್ತಕ್ಕಂತ ಬ್ಯಾರಕ್ಗಳಲ್ಲಿ ಅವ್ರು ಕೇಳಿದಂತ ವ್ಯವಸ್ಥೆಗಳನ್ನ ಸೌಲಭ್ಯಗಳನ್ನ ಕಲ್ಪಿಸ್ತಾರೆ. ಆದ್ರೆ ದರ್ಶನ್ ಅನ್ನ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಒಂದು ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕಾಗಿ ಜೈಲು ಅಧಿಕಾರಿಗಳು ಅವರನ್ನ ಟಾರ್ಗೆಟ್ ಮಾಡಿ ಆತನಿಗೆ ಕೋರ್ಟ್ ಆದೇಶ ಇದ್ರೂ ಸಹ ಯಾವುದೇ ಮೂಲಭೂತ ಸೌಕರ್ಯಗಳನ್ನ, ಕನಿಷ್ಠ ಸೌಕರ್ಯಗಳನ್ನ ನೀಡೋದ್ರಲ್ಲಿ ಅವರು ಆಸಕ್ತಿ ತೋರಿಸ್ತಾ ಇಲ್ಲ, ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ನ್ಯಾಯಾಧೀಶರು ನೇರವಾಗಿ ಬಂದ್ರೆ ಆ ಎಲ್ಲಾ ಒಂದು ಸಮಸ್ಯೆಗಳನ್ನ, ಅಲ್ಲಿನ ಸ್ಥಿತಿಗತಿಯನ್ನ ಅವಲೋಕನ ಮಾಡಬಹುದು. ಆವಾಗ ಇವ್ರಿಗೆ ಗೊತ್ತಾಗುತ್ತೆ. ಅಥವಾ ಒಂದು ವೇಳೆ ನ್ಯಾಯಾಧೀಶರು ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ, ಈ ಹಿಂದೆ ಕೊಟ್ಟಿರ್ತಕ್ಕಂಥ ಕೋರ್ಟ್ ಆದೇಶ ಏನು ಕೊಟ್ಟಿತ್ತು ಆ ಎಲ್ಲಾ ವ್ಯವಸ್ಥೆಗಳನ್ನ ಕೊಡಬಹುದು ಅಂತಕ್ಕಂತ ಒಂದು ಉದ್ದೇಶದಿಂದ ಈಗ ಸುನಿಲ್ ಕುಮಾರ್ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿ